ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಕನಕಗಿರಿ, ಕುಷ್ಟಗಿ, ಯಲಬುರ್ಗದ ಆ ಭಾಗದಿಂದ ಬೆಳಿಗ್ಗೆ 8 ಗಂಟೆ ಕಾಲೇಜ್ ಇದ್ದರೆ 5 ಗಂಟೆಗೆ ಊರು ಬಿಡ್ಬೇಕು, 5:15 ಬಂದು ಮಧ್ಯಾಹ್ನ ಊಟ ಇರೋದಿಲ್ಲ, ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸು ಅನ್ನಿಸ್ತಿತ್ತು. ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿದೆ, ನೋಡೋಣ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ಅಂತ ತಿಳ್ಕೊಂಡು ಇದು ಎಲ್ಲೋ ಮಾಡ್ಬೇಕಂತಿತ್ತು ನನಗೆ. ಇದು ಕಾಟ್ರಳ್ಳಿಗೆ ಮಾಡ್ಬೇಕಂತಿರೋದಿಲ್ಲ, ಇದು ಭೂಮಿ, ಇದು ಹುಡುಗರು ಭಾಳಾಗ್ಯಾವ, ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತೊಗೊಂಡಿದ್ದು. ಇದನ್ನು ಒಂದು 40 ಎಕರೆ ಗದ್ದೆ ಮಾಡಿದ್ರೆ ದಾಸೋಕ್ಕಾಗತ್ತಂತ ತಿಳ್ಕೊಂಡು ಅದು ಗದ್ದೆ ಹೋಗಿ ಎಲ್ಲೋ ಮಾಡ್ಬೇಕಾದದ್ದು ಕಾಟ್ರಳ್ಳಿ ಜಾಗಕ್ಕೆ ಬಂದು ಇವತ್ತು ಇಷ್ಟೆಲ್ಲ ನಿರ್ಮಾಣ ಆಗಿ ಹೋಗ್ತಿದ್ದು. ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಇದು ನೀವಿನ್ನೂ 33% ಹೆಣ್ಮಕ್ಳಿಗೆ ಕೊಡಬೇಕು, ಅದು ಕೊಡ್ಬೇಕಂತ ನೀವು ಗುದ್ದಾಡ್ತೀರಿ. ನಮ್ಮಲ್ಲಿ ಪೂರಾ 100% ರಿಸರ್ವೇಷನ್ ಅವರಿಗೆ ಕೊಟ್ಟಿವಿ ನೋಡ್ರಿ ನಾವು ಅಷ್ಟೇ. ಮತ್ತು ಬರೀ ಹೆಣ್ಮಕ್ಳಿಗಂತಲ್ಲ, ಗವಿಸಿದ್ಧ ಶಕ್ತಿ ಕೊಡಲಿ, ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಇಂಥದ್ದು ಮಾಡ್ತೀನಿ, ಮತ್ತೊಂದು ಮಾಡೋಣ. ಅದನ್ನೇನು ನಾವಿರೋದ ಮಾಡೋದಕ್ಕಾಗಿ ಒಂದೇ ಗವಿಸಿದ್ಧ ಪಜ್ಜ ಕೇಳೋದೇನಂದ್ರೆ, ಇಂಥ ಕೆಲಸ ಮಾಡಲಿಕ್ಕೆ ತಲೆಯೊಳಗೆ ಯಾವಾಗಲೂ ಸದ್ಬುದ್ಧಿ ಕೊಡು, ಕೈಗೆ ಶಕ್ತಿ ಕೊಡು, ಅಷ್ಟೇ. ಇಷ್ಟು ಕೊಟ್ಟುಬಿಟ್ರೆ ಸಾಕು. ಇದನ್ನು ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದಕ್ಕೆಲ್ಲ ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಇವರು ಅಂತ ನಾ ಹೇಳಲಾರೆ. ಭಾಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಕಾಣದ ಕೈಗಳ ದಾನ ಇದೆ, ಅವರೆಲ್ಲ ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಸಣ್ಣ ಮಕ್ಕಳು ಅವರಪ್ಪ ಅವ್ವ ತಮಗೇನು ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರಲ್ಲ, ಅವನ್ನ ತೆಗೆದಿಟ್ಟು ಅವು ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಕತ್ತಾನಂತ ತಿಳ್ಕೊಂಡು ಅವು ಮಕ್ಕಳು ತಂದು ನನಗೆ ಕೊಟ್ಟ. ಅವ್ರದ್ದೆಲ್ಲ ಇದು ಕಣ್ಣಿಗೆ ಕಾಣ್ತದೆ.